ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ಮನವಿ ಮಾಡಿದ ಎಚ್.ಡಿ. ದೇವೇಗೌಡ, ನಾನು ಸಾಕಷ್ಟು ನೀರಿನ ವ್ಯಾಜ್ಯ ಬಗೆಹರಿಸಿದ್ದೇನೆ. ಮುಂದಿನ ಬಜೆಟ್ ವೇಳೆಗೆ ಇರ್ತೇನೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಬೆಂಗಳೂರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಲೋಕಸಭಾ ಸಚೇತಕರಾಗಿ ಆಯ್ಕೆ ಮಾಡಿ ನೇಮಕಾತಿ ಆದೇಶವನ್ನು ಬಿಜೆಪಿ ಹೊರಡಿಸಿದೆ. ಈ ಕುರಿತಂತೆ ಬಿಜೆಪಿಯ ಪಾರ್ಲಿಮೆಂಟರಿ ಆಫೀಸ್ ಸೆಕ್ರೆಟರಿ ಡಾಕ್ಟರ್ ಶಿವಶಕ್ತಿನಾಥ್ ಭಕ್ತಿ ಅವರು ಲೋಕಸಭಾ ಸ್ಪೀಕರ್ ಅವರಿಗೆ ಪತ್ರದಲ್ಲಿ ಹೆಸರನ್ನು ಆಯ್ಕೆ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಶುಭ್ಮನ್ ಗಿಲ್ ಮತ್ತು ಋತುರಾಜ್ ಗಾಯಕ್ವಾಡ್ ಇಬ್ಬರು ಅಮೋಘ ಬ್ಯಾಟ್ಸ್ಮನ್ಗಳು. ಆದರೆ ಗಿಲ್ ಜೊತೆ ಹೋಲಿಸಿದ್ರೆ ಋತುರಾಜ್ ಸ್ಥಿರ ಆಟಗಾರ ಎಂದು ಹೇಳಬೇಕಾಗುತ್ತದೆ. ಅವರು ಸ್ಥಿರವಾಗಿ ಆಡುತ್ತಾರೆ, ಹಾಗಂತ ಗಿಲ್ ಅವರನ್ನು ಕಡಿಮೆ ಅಂದಾಜು ಮಾಡುತ್ತಿಲ್ಲ. ಗಿಲ್ ಕೂಡ ಅಗತ್ಯವಿದ್ದಾಗ ಸ್ಫೋಟಿಸುತ್ತಾರೆ. ಇಬ್ಬರೂ ಕೂಡ ಭಾರತ ತಂಡದಲ್ಲಿ ಇರಬೇಕು ಎಂದು ಉತ್ತಪ್ಪ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮರ್ಯಾದೆ ಹತ್ಯೆ ಪ್ರಕರಣ ದಾಖಲಾಗಿದ್ದು, ಛತ್ರಪತಿ ಸಂಭಾಜಿ ನಗರದಲ್ಲಿ ವಾಸವಾಗಿದ್ದ ಅಮಿತ್ ಸಾಳುಂಕೆ ಕೊಲೆಯಾದ ದುರ್ದೈವಿ. ವಿದ್ಯಾ ಕೀರ್ತಿಶಾಯಿ ಮತ್ತು ಅಮಿತ್ ಸಾಳುಂಕೆ ಕೆಲವು ಸಮಯದಿಂದ ಲವ್ ಮಾಡುತ್ತಿದ್ದು, ಮದುವೆಗೆ ವಿದ್ಯಾಳ ಪಾಲಕರ ತೀವ್ರ ಆಕ್ರೋಶವಿತ್ತು. ಆದರೆ ವಿರೋಧವನ್ನು ಲೆಕ್ಕಿಸದೆ 2024 ಮೇ 2ರಂದು ಪುಣೆಗೆ ಹೋಗಿ ದೇವಸ್ಥಾನವೊಂದರಲ್ಲಿ ಇಬ್ಬರು ಮದುವೆಯಾಗಿದ್ರು.